Hi guys, welcome back to my new vlog. Good morning guys. ಲೇಟ್ ಆಗೋಗಿದೆ ಇವತ್ತು. ನಮ್ಮಮ್ಮ ಟ್ಯಾಪ್ ಮುರಿದಾಕ್ಬಿಟ್ಟಿದ್ರು, ಅದಕ್ಕೆ ನೀರು ಬರ್ತಾ ಇರಲಿಲ್ಲ. ಸ್ನಾನ ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ದ ಅಪ್ಡೇಟ್ಸ್. ನೋಡೋಣ ಬನ್ನಿ, ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರಾ ಏನು ನೋಡೋಣ ಗೈಸ್. ನೋಡಿ, ಫಸ್ಟ್ ವಿಡಿಯೋ 32 ವ್ಯೂಸ್ ಆಗಿದೆ, ಸೆಕೆಂಡ್ ವಿಡಿಯೋ 49 ಆಗೋಗಿದೆ, ಥರ್ಡ್ ವಿಡಿಯೋ 11 ವ್ಯೂಸ್ ನೆನ್ನೆ ಹಾಕಿರೋದು. ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದಾರೆ ಅನಿಸುತ್ತೆ. ಸಬ್ಸ್ಕ್ರೈಬರ್ಸ್ ಎಷ್ಟು ನೋಡಿ, ಸಬ್ಸ್ಕ್ರೈಬರ್ಸ್ ವಿಡಿಯೋಸ್ 3 ವಿಡಿಯೋಸ್ ಇದರಲ್ಲೇ ಇದೆ ನೋಡಿ. 11 ವ್ಯೂಸ್, 49 ವ್ಯೂಸ್, 32 ವ್ಯೂಸ್. ಕೈಸ್ ಇವತ್ತೇನು ಪ್ಲ್ಯಾನ್ಸ್ ಅಂದರೆ, ಮನೇಲೇನೂ ತಿಂಡಿ ಮಾಡಿದ್ದಾರೆ ಆ್ಯಕ್ಚುಲಿ, ಬಟ್ ಈಚೆ ಹೋಗಿ ತಿನ್ನೋಣ ಅಂತ. ಏನೂ ರುಚಿ ಸಿಗ್ತಾ ಇಲ್ಲ ಗೈಸ್, ತಿನ್ನೋಕ್ಕಾಗ್ತಾಯಿಲ್ಲ. ಅನ್ನ ಸಾಂಬಾರು ಬಿಟ್ಟು ಇನ್ನೇನು ತಿನ್ನೋಕ್ಕಾಗ್ತಾಯಿಲ್ಲ, ಅದಕ್ಕೆ ಈಚೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲೇ ಹೋಟೆಲ್ ಇದೆ, ವೈಭವ್ ಹೋಟೆಲ್ ಅಂತ ಸಮಥಿಂಗ್, ಅದು ಅಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ದಟಸ್ಲಿಗೆ ಡೆಂಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಬೇಕು. ಒಂದು ಸ್ಯಾಟರ್ಡೇ ಬರ್ತಾಳಲ್ವ, ಅಲ್ಲಿ ಹೋಗ್ಬೇಕಂತೆ. 3 ಡೇಸಿಂದ ಕೇಳ್ತಾ ಇದ್ದಾಳೆ, ಹಿಂಸೆ ನನಗೆ, ಹೋಗು ಅಪಾಯಿಂಟ್ಮೆಂಟ್ ತೊಗೊಂಬ ಅಂತ. ಅವ್ರು ಆ್ಯಕ್ಚುಲಿ ಕಾಲಲ್ಲಿ ಸಿಗೋಲ್ಲ, ಅಲ್ಲೇ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಡೆಂಟಿಸ್ಟ್ ಹತ್ರ ಅವಳಿಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರೋಣ. ಗಾಡೀಲಿ ಹೋಗೋಣ, ಓಕೆನಾ? ಹೋಟೆಲಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ಇವಾಗ ಬಂದೆ ಹೋಟೆಲ್ ಹತ್ರ. ನಮ್ಮೂರ ಆಹಾರ ವೈಭವ್ ಚೆನ್ನಾಗಿರುತ್ತೆ, ಇಲ್ಲಿ ಬ್ರೇಕ್ಫಾಸ್ಟ್ ಟ್ರೈ ಮಾಡಿ. ಮಸಾಲೆ ದೋಸೆ ಚೆನ್ನಾಗಿರುತ್ತೆ. ಏನು ತೊಗೊಳ್ಳೋದು? ಬಿಸಿಬೇಳೆ ಬಾತ್ ಏನೋ ತೊಗೊಳ್ಳೋದು. ಇಟ್ ಈಸ್ ಮೈ ಫೇವ್ರೆಟ್, ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಇದೆಯಾ? ಬಿಸಿಬೇಳೆ ಬಾತ್, ಕಾಫಿ ರೈಸ್, ಬಿಸಿಬೇಳೆ ಬಾತ್ ಮತ್ತು ಅದೇ ಅಷ್ಟೇ ತೊಗೊಂಡಿದ್ದು. ಕಾಫಿ ತೊಗೊಂಡಿದ್ದೀನಿ, ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಬಿಸಿಬೇಳೆ ಬಾತ್ ಚೆನ್ನಾಗಿದೆ. ಇಲ್ಲಿ ಆ್ಯಕ್ಚುಲಿ ಮಸಾಲೆ ದೋಸೆ ಇನ್ನೂ ಸಕ್ಕತ್ತಾಗಿರುತ್ತೆ. ಮಸಾಲೆ ದೋಸೆ ತಿನ್ನೋಂಗಿಲ್ಲ, ಆಯಿಲ್ ಅಲ್ವಾ, ತಿನ್ಬೋದು ಬಟ್ ಆಯಿಲ್ ಅಲ್ವಾ, ಅದಕ್ಕೆ ಬೇಡ ಅಂತ. ನಾನ್ ವೆಜ್ ತಿನ್ಬೇಕು, ನಾನು ನಾನ್ ವೆಜ್ ತಿನ್ಬೇಕು ಅನಿಸ್ತಾ ಇದೆ. ನಾನು 2 ಡೇಸ್ ತಿನ್ಬಿಡ್ತೀನಿ, ಬಟ್ ಮೊನ್ನೆಲ್ಲ ವಾಮಿಟ್ ಆಗಿತ್ತಲ್ವಾ, ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ. ಗೈಸ್ ಕೇಳಿಸ್ತಾ ಇದೆಯಾ ವಾಯ್ಸ್ ನಂದು? ಡಿಸ್ಟರ್ಬೆನ್ಸ್ ಇದೆಯಾ? ಚೆಕ್ ಮಾಡಿಲ್ಲ ನಾನು, ನನಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕೂದಲು ಆಡ್ಸ್ಕೊಂಡಿಲ್ಲ, ಹಂಗೆ ಬಂದ್ಬಿಟ್ಟೆ. ಲೇಟ್ ಆಗೋಗಿದೆ. ಎಷ್ಟು ಗೊತ್ತಾ ಟೈಮ್ ಇವಾಗ? 11:41 ಆಗೋಗಿದೆ. ಬ್ರೇಕ್ಫಾಸ್ಟ್ ವಿತ್ ಲಂಚ್ ಬ್ರಂಚ್. ಬಿಸಿಬೇಳೆ ಬಾತ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಟೇಸ್ಟು ಸಾಲ್ಟಿ ಅನಿಸ್ತದೆ. ತಿನ್ಬೋದು, ಚೆನ್ನಾಗಿದೆ. ಗೈಸ್ ನಿಮಗೆ ಹೇಳಿದಲ್ವ ನಾನು, ನನ್ನ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಅಂದರೆ, ರೂಪಕ್ಕ ನಾವೆಲ್ಲ ಗಾಡೀಲಿ ಹೋಗಿದ್ವಲ್ಲ ನೋಡಿ, ಸ್ವಲ್ಪ ರ್ಯಾಷಸ್ ಥರ ಅನಿಸ್ತಾ ಇದೆ, ಪಿಂಪಲ್ಸ್ ಥರ ಆಗಿದೆ ಸ್ವಲ್ಪ. ನೋಡಿ ಎಷ್ಟು ಸೆನ್ಸಿಟಿವ್ ಇರುತ್ತೆ, ಅದಕ್ಕೆ ನಾನು ಮೇಕಪ್ ಮಾಡಲ್ಲ. ಇನ್ಸ್ಟೆಂಟಾಗಿ ಬರುತ್ತೆ ನನಗೆ, ಇನ್ಸ್ಟೆಂಟಾಗಿ ಪಿಂಪಲ್ಸ್, ಇನ್ಸ್ಟೆಂಟಾಗಿ ರ್ಯಾಷಸ್, ಇನ್ಸ್ಟೆಂಟ್ ಅಲರ್ಜೀಸ್ ಎಲ್ಲ ಇನ್ಸ್ಟೆಂಟಾಗಿ ಆಗಬೇಕು. ತುಂಬ ಸೆನ್ಸಿಟಿವ್, ಅದಕ್ಕೆ ಬಿಸಿಲಿದೆ ಇವತ್ತು, ಅದಕ್ಕೆ ಫುಲ್ ಓವರ್ ಹಾಕೊಂಡ್ಬಂದೆ. ಬಿಸಿಲು ಟ್ಯಾನ್ ಆಗಿಬಿಟ್ರೆ ಆಮೇಲೆ ಟ್ರಿಪ್ಪಿಗೆ ಹೋಗ್ಬೇಕಲ್ಲ ಸಂಡೇ. ಗೈಸ್ ಇನ್ನೊಂದು 3 ಡೇಸಾ, ಬುಧವಾರ ಇವತ್ತು, 3 ಡೇಸ್. ಗೈಸ್ ಇವಾಗ ಹಾಸ್ಪಿಟಲ್ ಹತ್ರ ಬಂದೆ, ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಡಾಕ್ಟರ್ದು ಇದ್ದಾರೆ ಅನ್ಸುತ್ತೆ, ಒಳಗಡೆ ವಿಚಾರಿಸ್ಬೇಕು.
ಲೇಟ್ ಆಗೋಯ್ತು, 1 ಗಂಟೆ ಆಗೋಯ್ತು. ಯಾರೋ ಸಿಕ್ಕಿದ್ರು, ಮಾತಾಡ್ತಾ ಇದ್ದೆ. ಸೊ ಅದಕ್ಕೆ ಲೇಟ್ ಆಯಿತು ಗೈಸ್. ಅಪಾಯಿಂಟ್ಮೆಂಟ್ ಸಿಕ್ತು, ಸ್ಯಾಟರ್ಡೆ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಅವಳು ಬರೋದೇ ಸ್ಯಾಟರ್ಡೆ ನೈಟ್ ಆಗ್ಬೋದು ಮೇ ಬಿ. ಅಲ್ಲಿಂದ ಬರಬೇಕಲ್ವಾ ಚಿಕ್ಕಮಂಗ್ಳೂರಿಂದ. ನೋಡೋಣ ಸಂಡೇ ಸಂಜೆ ಇರೋದು ಫ್ಲೈಟು. ಅಪಾಯಿಂಟ್ಮೆಂಟ್ ತೊಗೊಂಡು ಯಾವಾಗ ಟ್ರೀಟ್ಮೆಂಟ್ ಮಾಡಿಸ್ಕೊಳೋದು ನೋಡ. ಬನ್ನಿ ಅವಳ ಹತ್ರ ಕಾಲ್ ಮಾಡಿ ಮಾತಾಡೋಣ. ಪ್ಲೀಸ್ ಕಾಫಿ ಪೌಡರ್ ಬೇಕಂತೆ, ತೊಗೊಂಡು ಹೋಗೋಣ ಮನೆಗೆ. ಇದೆ ಕಾಫಿ ಪೌಡರು, ತುಂಬ ಚೆನ್ನಾಗಿರುತ್ತೆ. ಹಾಲು ಕೊಡಿ, ಅರ್ಧ ಲೀಟರ್. ಐಸ್ ಕ್ರೀಮ್ಸ್ ತಗೊಳ್ಳೋಣ, ಬೇಡ. ಕವರ್ ಕೊಡಿ. ಅಲ್ಲಿ ತಗೊಂಡಾಯ್ತು, ಮನೆಗೆ ಹೋಗೋಣ ಇವಾಗ. ನನ್ನ ಗಾಡಿ ನೋಡಿ, ನಮ್ಮ ಯಜಮಾನ್ರು ನೀಟಾಗಿ ಇಟ್ಕೊಂಡಿದ್ದೀನಿ. ಹೋಗೋಣ ಗೈಸ್. ಇವಾಗ ಮನೆಗೆ ಬಂದೆ, ತುಂಬ ಸುಸ್ತಾಗೋಯ್ತು. ಇಲ್ಲಿದೆ ಸ್ವಲ್ಪ ಗಾಡಿ ಓಡಿಸ್ದೆ ಅಲ್ವಾ. ಟೆಸ್ಲಿಗೆ ಕಾಲ್ ಮಾಡೋಣ, ಹೇಳೋಣ ಅವಳಿಗೆ ಹಿಂಗಾಯ್ತು ಅಂತ. ಅವಳು ಹೆಂಗೆ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಬಿಸಿಲು ಅಂದ್ಬಿಟ್ಟು ಪುಲ್ಲೋವರ್ ಹಾಕೊಂಡು ಹೋಗಿದ್ನಾ. ಹಲೋ ಹೋಗಿದ್ದೆ, ಕೇಳ್ಕೊಂಬಂದೆ. ಅವ್ರಂದ್ರು ಹೊಸ್ದು ಎಲ್ಲ ಚೆಕ್ ಮಾಡ್ಬೇಕಂತೆ, ಹೊಸ್ದು ಗ್ಯಾಪು ಲೆಂತು ಅದೆಲ್ಲ ಚೆಕ್ ಮಾಡಿ ಆಮೇಲೆ ಅದು ಇದು ಮಾಡೋದಂತೆ. ಸ್ಯಾಟರ್ಡೆ ಬನ್ನಿ ಇರ್ತೀನಿ ಅಂತ ಹೇಳಿದ್ರು. ಸ್ಯಾಟರ್ಡೆ ಎಷ್ಟು ಗಂಟೆಗೆ ಬರ್ತೀಯಾ? ಇಲ್ಲಿ ನೈಟ್ ಆಗುತ್ತಾ? ಶುಕ್ರವಾರ ನೈಟ್ ಬರೋದಾ? ಹಂಗಾದ್ರೆ ಬಾ, ಸ್ಯಾಟರ್ಡೆ ಸಿಗ್ತಾರೆ. ಅದ್ ನೋಡ್ಬಿಟ್ಟು ಹೇಳ್ತಾರಂತೆ. ನೋಡೋಣ, ಸ್ಯಾಟರ್ಡೆ ಹೋಗಿ ಕೇಳ್ಕೊಂಬರೋಣ ಏನು ಹೇಳ್ತಾರೆ. ಹೌದು. ಊಟ ಮಾಡ್ದಾ? ಏನು ಮಾಡ್ತಾ ಇದೀಯಾ? ಇನ್ನೇನು ಕೆಲಸ ಆಯ್ತಾ? ಶಾಪಿಂಗ್ ಎಲ್ಲ? ಟ್ರಿಪ್ಗೆ ದುಡ್ಡು ಜಾಸ್ತಿ ತಗೋಬಾ. ಶಾಪಿಂಗ್ ಮಾಡೋಣ ಆಯ್ತಾ? ಶಾಪಿಂಗ್ ಮಾಡಕ್ಕೆ ಏನ್ ತಗೊಳಕ್ಕೆ ಅಂದ್ರೆ ಏನು ತಗೋತೀನಿ ಅಂತ ತಗೋಬಾ. ವ್ಲಾಗ್ ಅಲ್ಲಿ ಹೇಳ್ತೀನಿ, ನಮ್ ಚಿಕ್ಕಮ್ಮ ಕೊಡ್ಸಿದ್ಲು ಗೈಸ್ ಅಂತೀನಿ. ಹೌದು, ಅದು ಬೇರೆ ಇದು ಬೇರೆ. ಇದು ಅಲ್ಲಿ ಇದೆಲ್ಲ ಇಲ್ಲಿ ತಗೊಳೋದ್ ಬೇರೆ, ಒಂದ್ ಕಡೆ ಜಾಗಕ್ಕೆ ಅಂತ ಹೋದ್ಮೇಲೆ ಅಲ್ಲಿ ಶಾಪ್ ಮಾಡೋದ್ ಬೇರೆ. ಅವಾಗಿನ್ನೂ ವ್ಲಾಗ್ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೇಳ್ತೀನಿ ವ್ಲಾಗ್ ಅಲ್ಲಿ. ಅಡುಗೆ ಮಾಡೋದು ಅದು ಇದೆಲ್ಲ ಹಾಕ್ಬಿಡ್ತಾರೆ. ಮಾಡ್ತೀನಿ ಮಾಡೋಣ. ನೀವ್ ಬರ್ತೀರಾ? ಬಾ ಮಾಡೋಣ ಅವಾಗ. ಸರಿ ಆಯ್ತು, ರೆಸ್ಟ್ ಮಾಡು, ಬೈ. ಶನಿವಾರ ಮಾಡ್ಕೊಟ್ರು ಸರಿ. ಶನಿವಾರಕ್ಕೆ ನಂಬರ್ ಇಸ್ಕೊಂಬಂದಿದ್ದೀನಿ, ಕಾಲ್ ಮಾಡಬೇಕು. ಡಾಕ್ಟರ್ ಗಿರೀಶ್ CM. ಯಾರು? ಎಲ್ಲಿ? ಅಲ್ಲೇ ಲಕ್ಕಿ ತೋರಿಸಿದ್ವಲ್ಲ ಅಲ್ಲಿ. ಶನಿವಾರನೇ ಮಾಡ್ತೀರಾ? ಫ್ರೈಡೇನೆ ಹೋಗೋಣ ಬಾ. ಮತ್ತೆ ಫ್ರೈಡೆ ಸಂಜೆ ಬೇಗ ಬಂದ್ರೆ ಬರೋದೇ ಇಲ್ಲಿ ಬಿಡೋದೇ 4-5 ಗಂಟೆ ಆಯ್ತದೆ. ಮತ್ತೆ ಶನಿವಾರ ಬೆಳಗ್ಗೆನೆ ಹೋಗೋಣ. 10 ಗಂಟೆಗೆಲ್ಲ ಸಿಗ್ತೀನಿ ಅಂದಿದ್ದಾರೆ. ಹೋಗ್ಬಿಟ್ಟು ಫೋನ್ ಮಾಡಿ ವಿಚಾರಿಸಿ ಎಷ್ಟಾಗುತ್ತೆ ಸರ್ ಕಾಸ್ಟ್. ಸರಿ ಆಯ್ತು. ಓಕೆ ಬಾಯ್. ಸ್ವಲ್ಪ ಗ್ಯಾಪ್ ಇದೆ ಇಲ್ಲಿ, ಅದು ಫಿಲ್ ಮಾಡಿಸ್ಬೇಕಷ್ಟೆ. ಅದಕ್ಕೇನೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಿತ್ತು. ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಊಟ ಮಾಡಿದ್ರೆ ಎಲ್ಲದ್ದು ಊಟ ಆಯ್ತಾ? ನಾನು ಬಿಸಿಬೇಳೆ ಭಾತ್ ತಿನ್ಕೊಂಡು ಕಾಫಿ ಕುಡ್ಕೊಂಡು ನನ್ನ ಫ್ರೆಂಡ್ ಸಿಕ್ಕಿದ್ರು, ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಅಲ್ಲಿ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಗೈಸ್. ಅಲ್ಲಿಂದ ಹೋಗಿ ಕಾಫಿ ಪೌಡರ್ ತೊಗೊಂಡು ಹಾಲು ತೊಗೊಂಡು ಇವಾಗ ಮನೆಗೆ ಬಂದೆ. ಟೈಮ್ ಎಷ್ಟು ಗೊತ್ತಾ? 1:45 ಹೋಗಿದಾಗಲೇ. ಇನ್ನು ವೀಡಿಯೋಸ್ ಎಡಿಟ್ ಮಾಡಿಲ್ಲ ನಾನು. ಎಡಿಟ್ ಮಾಡಿ ಸಿಗ್ತೀನಿ ಆಮೇಲೆ, ಓಕೆನಾ? ಊಟ ಮಾಡಿ
ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅಂದರೆ ಎಡಿಟಿಂಗ್ ಮಾಡ್ಕೊಂಡು ರೆಸ್ಟ್ ಮಾಡ್ತೀನಿ ಅಷ್ಟೇ. ಎಡಿಟಿಂಗ್ ಒಂಥರ ಸಖತ್ತಾಗಿರುತ್ತೆ ಮಾಡೋಕ್ಕೆ, ಅದಿಷ್ಟ ನನಗೆ ಎಡಿಟ್ ಮಾಡೋಕ್ಕೆ. ಸೊ ಎಡಿಟ್ ಮಾಡಿ ಸಿಗ್ತೀನಿ ಗೈಸ್ ಇನ್ನೊಂದು ಹೇಳೋದು ಬರ್ತೆ. ನಂದಿನಿ ಹಾಲು ತೊಗೊತಾ ಇದ್ನಲ್ವಾ, ಅಲ್ಲ ಹುಡುಗಿ ಚೆನ್ನಾಗಿದ್ಲು, ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಬೇಡ, ಯಾಕೆ ಸುಮ್ಮನೆ ಆಮೇಲೆ ಮನೆ ಹತ್ರ ಹುಡ್ಕೊಂಬಂದ್ಬಿಟ್ರೆ ಯಾವಾಗಲೂ ಅಲ್ಲೇ ಹಾಲು ತೊಗೊಳೋದು. ಚೆನ್ನಾಗಿದ್ಲು ಗೈಸ್, ಚೆನ್ನಾಗಿದ್ದಾರೆ ಅಂತ ಹೋಗ್ಬಿಡ್ಬೇಕಲ್ವ, ಎಲ್ಲ ಮಿಸ್ ಮಾಡ್ಕೊಂಡು ನೋಡೋದು. ಕಣ್ ತಂಪಾಯ್ತು ಗೈಸ್. ಈಚೆ ತುಂಬ ಬಿಸಿಲಿದೆ, ಸುಸ್ತಾಗ್ತಾಯಿದೆ ಮನೆಗೆ ಬಂದಮೇಲೆ ಗೈಸ್. ಯಾಕೋ ಬೇಜಾರು, ಅದಕ್ಕೆ ಮತ್ತೆ ವೀಡಿಯೋ ಮಾಡೋಣ ಅಂತ ಬಂದೆ. ಏನೋ ಬೇಜಾರಾಗ್ತಾಯಿದೆ ಇವತ್ತು, ಎಡಿಟ್ ಮಾಡಬೇಕು, ಇನ್ನೂ ವೀಡಿಯೋಸ್ ಎಡಿಟ್ ಮಾಡೋಣ. ಪ್ಲಸ್ ಏನು ಗೊತ್ತಾ, ನೆನ್ನೆ 5:30 5:45 ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡಿದೆ. ಬಟ್ ಅದು 1 hour ನೋಡಿಸ್ತಾ ಇತ್ತು. ಓಕೆ 1 hour ಅಲ್ವಾ, ಪರವಾಗಿಲ್ಲ, 6:30 ಆದ್ರೂ ಇಟ್ಸ್ ಓಕೆ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಮತ್ತೆ 1 hour ಆಗಿಬಿಡೋದು ಅದು ಅಪ್ಲೋಡ್ ಆಗೋಕ್ಕೆ. ನಂಗೆ ಭಯ ಸ್ಟಾರ್ಟ್ ಆಗೋದು, ಏನಪ್ಪ ಮತ್ತು ಅವತ್ತು ನನ್ನ ಫಸ್ಟು ವ್ಲಾಗೆಲ್ಲ ಆಯ್ತಲ್ವ, 11 ಗಂಟೆಗೆ ಇದಾಯಿತು, ಆ ಥರ ಆಗಿಬಿಡುತ್ತಾ ಅಂದ್ಕೊಂಡೆ. ಆಮೇಲೆ ಅಪ್ಲೋಡ್ ಆಗ್ತಾಯಿತ್ತು, 75% ಎಲ್ಲ ಆಗಿತ್ತು. ಆಮೇಲೆ ಡೇಟಾ ಖಾಲಿ, ಮತ್ತು ವೈಫೈ ಕನೆಕ್ಟ್ ಮಾಡಿಕೊಂಡು ಮತ್ತೆ ಸದ್ಯ ವೀಡಿಯೋಸ್ ಅಪ್ಲೋಡ್ ಆಯಿತು. ವೀಡಿಯೋ ನಿನ್ನೆ 8:15 8:15 ಅನಿಸುತ್ತಲ್ವ, ಆ ಟೈಮಿಂಗಲ್ಲಿ ಆಯಿತು. ಸಾರಿ ಗೈಸ್, ಲೇಟ್ ಆಯಿತು ನಿನ್ನೆ, ಅದಕ್ಕೆ ವೈಫೈ ಹಾಕ್ಸ್ಕೊಂಬೇಡ ಮನೆಗೆ ಅಂತ ಬೆಳಗ್ಗೆ ಕಾಲ್ ಮಾಡಿದ್ದೀವಿ, ಬರ್ತೀವಿ ಅಂದಿದ್ದಾರೆ. ಇವತ್ತು ನೋಡೋಣ. ಎಲ್ಲ ಇದೆ ಗೈಸ್, ವೈಫೈ ಮುಂಚೆನೇ ಇತ್ತು, ಬಟ್ ಅದು ರಿನಿವಲ್ ಮಾಡಿಸ್ಬೇಕಷ್ಟೆ, ಕನೆಕ್ಷನ್ ಕೊಟ್ಟಿಲ್ಲ. ಅದು ಪೋರ್ಟರ್ ಇದೆಲ್ಲ ಇರುತ್ತಲ್ಲ, ಅದನ್ನೇನು ಅದು ಕನೆಕ್ಷನ್ ಕೊಟ್ಬಿಟ್ಟು ಹೋದರೆ ಅಷ್ಟೇ. ಆಮೇಲೆ ಎವ್ರಿ ಡೇ ಕರೆಕ್ಟ್ ಟೈಮಿಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಗೈಸ್. ಇನ್ನೊಂದು ಏನಂದರೆ, ಒಂದೇ ಒಂದು ಬ್ಯಾಕಪ್ ವೀಡಿಯೋ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನಕ್ಕೆ ಅಂತ ಹೇಳಿದರೆ, ಟೈಮಿಂಗ್ಸ್ ನನಗೆ ಮ್ಯಾಚ್ ಮಾಡೋಕ್ಕೆ ಕರೆಕ್ಟ್ ಇರುತ್ತೆ ಅವಾಗ. ಎಕ್ಸಾಂಪಲ್ಲು, ಇವತ್ತು ನಿನ್ನೆ ಏನಾದರೂ ಒಂದು ವೀಡಿಯೋ ಮಾಡಿ ಇಟ್ಕೊಂಡಿದ್ರೆ, ನಾನು ಅನ್ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೆ ಇವತ್ತು ಕರೆಕ್ಟಾಗಿ 6 ಗಂಟೆಗೆ ಹಾಕ್ಬಿಡ್ಬೋದು. ಅನ್ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೆ ಗೈಸ್, ಅದನ್ನು ಪಬ್ಲಿಕ್ ಮಾಡಿದ್ರೆ ಇನ್ಸ್ಟೆಂಟಾಗಿ ಇದು ಅಪ್ಲೋಡ್ ಆಗಿಬಿಡುತ್ತೆ. ಅಪ್ಲೋಡ್ ಮಾಡಿ ಅನ್ಲಿಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಅಪ್ಲೋಡ್ ಮಾಡೋದಷ್ಟೇ, ಅರ್ಥ ಆಯ್ತಲ್ವಾ? ಸೊ ಆ ಥರ ಒಂದೇ ಒಂದು ವೀಡಿಯೋ ಮಾಡಿ ಇಟ್ಕೊಂಡಿದ್ರೆ ನನಗೆ ಎವ್ರಿ ಡೇ ಬ್ಯಾಕಪ್. ಇವತ್ತು ಮಾಡೋದನ್ನು ಇವತ್ತೆಲ್ಲ ನಾನು ಅದನ್ನು ಅಪ್ಲೋಡ್ ಮಾಡಿ ಅನ್ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ನಾಳೆ ಇನ್ಸ್ಟೆಂಟಾಗಿ 6 ಗಂಟೆಗೆ ಪಟ್ ಅಂತ ವೀಡಿಯೋಸ್ ಬಂದುಬಿಡುತ್ತೆ. ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ವೀಡಿಯೋ ಶೂಟ್ ಮಾಡಬೇಕು. ಯಾವ ವೀಡಿಯೋ ಶೂಟ್ ಮಾಡಲಿ, ಯೂಟ್ಯೂಬ್ ಹೇಗೆ ಓಪನ್ ಮಾಡೋದು ಅಂತ ಮಾಡಲಾ, ನಿಮಗೂ ಹೆಲ್ಪ್ ಆಗುತ್ತಲ್ವ ಗೈಸ್, ಅದು ಹಿಂಗೆಲ್ಲ ಪ್ಲ್ಯಾನ್ಸ್ ಇದ್ದರೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ, ಅದ್ರದ್ದೇ ವೀಡಿಯೋಸ್ ಮಾಡಲಾ. ನಾನು ಏನೇನು ರಿಸರ್ಚ್ ಮಾಡಿದೆ, ನಾನು ಹೇಗೆ ಯೂಟ್ಯೂಬ್ ಓಪನ್ ಮಾಡಿದೆ ಅಂತ ಅದ್ರದ್ದು ಬಗ್ಗೆ ಹೇಳ್ಕೊಡ್ತೀನಿ, ಒಂದು ವೀಡಿಯೋ ಮಾಡ್ತೀನಿ, ಓಕೆನಾ? ಮತ್ತು ಇನ್ಸ್ಟಾಗ್ರಾಮ್ದು ಗೈಸ್, ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಅಷ್ಟೆಲ್ಲ ಇದಾಗಿ ಬರಲ್ಲ, ಜೆನ್ಯೂನ್ ಆಗಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಫಸ್ಟ್ ವೀಡಿಯೋನಲ್ಲೇ ಹೇಳಿದ್ದೀನಿ ನಿಮಗೆ, ಸ್ವಲ್ಪ ಇನ್ಫೋ ಕೊಟ್ಟಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ. ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಯಾವ ಥರ ಏನು ಅಂತ, ಹಾಗಾಗಿ ಅದಾದಮೇಲೆ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಹೇಳ್ತೀನಿ. ಯೂಟ್ಯೂಬ್ ಬಂದು ಇವಾಗ ನಾನು ಮುಂಚೆ ಏನೇನು ರಿಸರ್ಚ್ ಮಾಡಿದೆ, ಇವಾಗ ಏನೇನು ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ಬೋದು. ಏನಕ್ಕೆ ನಾನು ಫೇಸ್ ಮಾಡ್ತಾಯಿದ್ದೀನಲ್ವ, ಸೊ ಹಾಗಾಗಿ ಅದಕ್ಕೆ ಯೂಟ್ಯೂಬ್ ಹೇಳ್ತೀನಿ. ಮತ್ತು ಗೈಸ್, ವೀಡಿಯೋಸ್ ಕನ್ಸಿಸ್ಟೆಂಟಾಗಿ ಹಾಕ್ತಾಯಿದ್ದೀನಿ. ಇವಾಗಿಂದು ದಿಸ್ ಇಸ್ ಮೈ 4th ವೀಡಿಯೋ ಅಲ್ವಾ, 1 ಮಂತ್ ಆದಮೇಲೆ ಹೇಳ್ಬೇಕು ನಾನು. ಆ್ಯಕ್ಚುಲಿ ಕನ್ಸಿಸ್ಟೆಂಟಾಗಿ ಹಾಕ್ತಾಯಿದ್ದೀನಲ್ವ ಗೈಸ್ ಅಂತ, ಹಾಕ್ತೀನಿ ಡೈಲಿ. ಏನಾದರೂ ಅಟ್ಲೀಸ್ಟ್ ಒಂದು 5 minutes ಆದರೂ ಸರಿ ವೀಡಿಯೋ ಹಾಕ್ತೀನಿ ನಾನು. ಕನ್ಸಿಸ್ಟೆಂಟಾಗಿ ಇರ್ತೀನಿ. ಚಾನಲ್ ಮಾನಿಟೈಸ್ ಎಷ್ಟು ದಿನಕ್ಕಾಗುತ್ತೆ ಅಂತ ನೋಡೋಣ, ಎಷ್ಟು ತಿಂಗಳು ತೊಗೊಳುತ್ತೆ, ಎಷ್ಟು ಇದು ಬರುತ್ತೆ ಗೈಸ್. ಆ್ಯಕ್ಚುಲಿ ನನಗೆ ಅರೌಂಡ್ 20 ವ್ಯೂಸ್ ಬರ್ತಾಯಿದೆ. ದಟ್ ಈಸ್ ಗುಡ್ ನಂಬರ್ ಆ್ಯಕ್ಚುಲಿ. ಎಲ್ರಿಗೂ 2-3 ವ್ಯೂಸ್ ಹಿಂಗೆ ಬರುತ್ತೆ, ವಿತಿನ್ 10 ಬರುತ್ತೆ, ಬಟ್ ನನಗೆ 20 ಅರೌಂಡ್ ಬರ್ತಾಯಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನಂಗೆ ಗೊತ್ತಿಲ್ಲ ಎಷ್ಟು ಇಷ್ಟ ಆಗ್ತಾಯಿದೆ ಏನು ಅಂತ. ಹೋಗ್ತಾ ಡೆಫಿನೆಟ್ಲಿ ಇಷ್ಟ ಆಗ್ತಾ ಹೋಗುತ್ತೆ ನನ್ನ ವೀಡಿಯೋಸ್. ದಟ್ ಈಸ್ ಟೈಮ್ ಶಾರ್ಟ್. ಇವಾಗ ಸ್ವಲ್ಪ ಹುಷಾರಿಲ್ವಲ್ಲ, ಅದಕ್ಕೆ ಎನರ್ಜಿ ಇಲ್ಲ. ಬಟ್ ನಾನು ತುಂಬ ಮಾತಾಡ್ತೀನಿ, ತುಂಬ ಎಕ್ಸ್ಟ್ರೋವರ್ಟ್, ನಾನು ಇಂಟ್ರೋವರ್ಟ್ ಅಲ್ಲ. ಬಟ್ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಗೈಸ್, ಜಾಸ್ತಿ ಯಾರು ಫ್ರೆಂಡ್ಸೇ ಇಲ್ಲ ನನಗೆ. ಒಬ್ಬಳು ಫ್ರೆಂಡ್ ಇದ್ದಾಳೆ ಅಷ್ಟೇ. ಅವಳೇ ಕೈ ನಡಕ್ತಾ ಇದೆಯಾ, ಕೈ ಶಿವರ್ ಆಗ್ತಾ ಇದೆ ಯಾಕೋ. ಹಾಗೆ ನನಗೆ ಒಬ್ಬಳು ಫ್ರೆಂಡ್ ಇದ್ದಾಳೆ,
ಯಶು ಅಂತ ಅವಳ ಹೆಸರು. ಕಾಲೇಜ್ ಫ್ರೆಂಡ್ ಅವಳು ನನಗೆ. ಅವಳು ಒಬ್ಬಳೇ ಫ್ರೆಂಡ್ ನನಗೆ, ಯಾರು ಫ್ರೆಂಡ್ಸ್ ಇಲ್ಲ. ಏನಕ್ಕೆ ಫ್ರೆಂಡ್ಸ್ ಇಲ್ಲ ಅಂದರೆ, ಏನಕ್ಕೆ ನಾನು ಜಾಸ್ತಿ ಯಾರನ್ನೂ ಹಚ್ಕೊಳ್ಳೋದು, ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳಲ್ಲ. ತುಂಬ ಕಷ್ಟ ನನಗದು ಅಟ್ಯಾಚ್ಮೆಂಟ್ ಬಂದುಬಿಟ್ರೆ. ಅದಕ್ಕೆ ಜಾಸ್ತಿ ಯಾರನ್ನೂ ಇದು ಮಾಡಲ್ಲ. ಎಷ್ಟು ಬೇಕಷ್ಟೇ ಇದ್ದಾರೆ. ಬಟ್ ಇವಾಗ ಕಷ್ಟ ಅಂತ ಬಂದರೆ ಒಂದು ಫೋನ್ ಮಾಡಿದ್ರೆ ಸಾಕು ಬರ್ತಾರೆ, ಆ ಥರನೂ ಇದ್ದಾರೆ. ಬಟ್ ಜಾಸ್ತಿ ಹೊರಗೆ ಹೋಗೋದು, ಚಿಲ್ ಮಾಡೋದು ಆ ಥರ ಎಲ್ಲ ಇಲ್ಲ. ಎಲ್ಲ ಹೋದರೂ ಫ್ಯಾಮಿಲಿ ಜೊತೆನೇ ಹೋಗೋದು ನಾನು. ಇವಾಗ ಡಾರ್ಲು ಆ್ಯಡ್ ಆಗಿದ್ದಾಳೆ, ಅವಳ ಜೊತೆ ಹೋಗ್ತೀನಿ. ರೂಪಕ್ಕ ಇರ್ತಾರೆ, ದಡಸ್ಲಿ ಇರ್ತಾಳೆ, ನಮ್ಮಮ್ಮ ಇರ್ತಾರೆ, ನಮ್ಮ ಅಣ್ಣ ಇರ್ತಾನೆ. ನಾವು ನಾವೇ ಹೋಗೋದು ಈಚೆಗಡೆ. ಎಲ್ಲೇ ಹೋದರೂ ಅಷ್ಟೇ, ಒಂದು ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ನಾವೇ ಹೋಗೋದು. ದಿಸ್ ಇಸ್ ಅಬೌಟ್ ಮೀ. ಸಂಜೆ ಸಿಗ್ಲಾ? ಅವ್ರಿಗೂ ಕಾಲ್ ಮಾಡಿ ಸ್ವಲ್ಪ ಅದೆಲ್ಲ ಮುಗಿಸ್ಕೊತೀನಿ. ಇವಾಗ ಫಸ್ಟ್ ಊಟ ಮಾಡ್ತೀನಿ. ಒಂದು ಸ್ವಲ್ಪ ಏನೋ ತಿಂದು, ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಬೆಳಗ್ಗೆ ನಾನು. ಬಿಸಿ ಬೇಳೆ ಭಾತ್ ತಿನ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಅಲ್ಲೇ ಹೋಟ್ಲಲ್ಲೇ. ಬರ್ತೀನಲ್ಲ ಅಂತ ಹೋದೆ ನಾನು. ಟ್ಯಾಬ್ಲೆಟ್ ಮಾತಾಡ್ಕೊಂಡು ಕೂತಿದ್ದೆ. ಸಂಜೆ ತಗೋತೀನಿ. ಗೈಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸಿದ್ರು ಕಮೆಂಟ್ ಮೂಲಕನೇ ಹೇಳಬೇಕು ನನಗೆ, ಆವಾಗಲೇ ಗೊತ್ತಾಗೋದು ಅಲ್ವಾ. ಓದ್ತೀನಿ, ಕಮೆಂಟ್ಸ್ ಓದ್ತೀನಿ, ರಿಪ್ಲೈ ಮಾಡ್ತೀನಿ. ಒಂದು ಕಮ್ಯುನಿಕೇಷನ್ ಅನ್ನೋದು ಬಿಲ್ಡ್ ಮಾಡ್ಕೊಳ್ಳೋಣ. ದಟ್ ಈಸ್ ಟೂ ಇಂಪಾರ್ಟೆಂಟ್. ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವರ ಕಷ್ಟ ಸುಖಗಳನ್ನು ಕೇಳುವುದು ನಮ್ಮ ಕರ್ತವ್ಯ. ನಿಮ್ಗೇನೇ ಕಷ್ಟ ಇದ್ದರೂ ಕಮೆಂಟಲ್ಲಿ ಹೇಳಿ ಗೈಸ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಫೈನಾನ್ಷಿಯಲಿ ಆದರೂ ಅಷ್ಟೇ, ಏನೇ ಆದರೂ ಅಷ್ಟೇ. ಐ ಆಮ್ ವೆರಿ ಕೈಂಡ್, ಗೊತ್ತಾ. ನನಗೂ ಕಷ್ಟ ಇದ್ದರೆ ಹೇಳ್ತೀನಿ, ಸ್ಕ್ಯಾನರ್ ಸೈಡಲ್ಲಿ ಸ್ಕ್ಯಾನರ್ ಹಾಕ್ತೀನಿ. ಸೊ ಪ್ಲೀಸ್ ಹೆಲ್ಪ್ ಮೀ, ಓಕೆ ಗೈಸ್. ಅದು ಇನ್ನೊಂದ್ರದ್ದು ಮೈಕ್ದು ಚಾರ್ಜ್ ಖಾಲಿ. ಅದೇ ಗೊತ್ತಾಯಿತು ನನಗೆ. ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾತಾಡಿದ್ರು ವೇಸ್ಟ್ ಆಗಿರ್ತದೆ, ಏನೂ ರೆಕಾರ್ಡ್ ಆಗ್ತಾ ಇರಲಿಲ್ಲ. 2 ಮೈಕ್ ಕೊಟ್ಟಿದ್ದಾರೆ, ತೋರಿಸ್ಲಾ ಮೈಕ್ ಹೆಂಗಿದೆ ಅಂತ. ಈ ಥರ ಬಾಕ್ಸ್ ಅದು. ಇದನ್ನು ಓಪನ್ ಮಾಡಿದ್ರೆ ಒಂದು ನಿಮಿಷ ಓಪನ್ ಮಾಡಿದ್ರೆ ಹಿಂಗಿರುತ್ತೆ ಗೈಸ್. ಇಲ್ಲೊಂದು ಮೈಕ್ ಇರುತ್ತೆ, ಇಲ್ಲೊಂದು ಮೈಕ್ ಇರುತ್ತೆ, ಈ ಕಡೆ ಒಂದು ಮೈಕ್ ಇರುತ್ತೆ. ಸೆಂಟರ್ ಕನೆಕ್ಟ್ ಮಾಡ್ಕೊಳೋದು. ಅದ್ರಲ್ಲಿ ಫೋನಾಗ ಕನೆಕ್ಟ್ ಮಾಡಿದ್ದೀನಿ. ಒಂದು ಚಾರ್ಜ್ ಖಾಲಿ ಆದರೆ ಇನ್ನೊಂದು ಮೈಕ್ ಯೂಸ್ ಮಾಡ್ಬೋದಿತ್ತು. ಇದಕ್ಕೆ ಗಾಳಿ ಹೋದರೆ ಗಾಡೀಲಿ ಹೋಗ್ಬೇಕಾದ್ರೆಲ್ಲ ನಾಯ್ಸು ಸ್ವಲ್ಪ ಕೇಳಿಸಲ್ಲ ಅಂತ ಇದನ್ನು ಕೊಟ್ಟಿರ್ತಾರೆ. ಇದನ್ನು ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಗಾಡಿ ಓಡಿಸೋದು, ಅಥವಾ ಗಾಳಿನಲ್ಲಿ ಏನಾದ್ರು ವೀಡಿಯೋಸ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ಚೆನ್ನಾಗಿ ಸಾಫ್ಟಿ ವಯಸ್ಸಿನ ಮೈಕ್ ಎಷ್ಟು 4000 ಅನಿಸುತ್ತೆ. 4000 ಗೊತ್ತಿಲ್ಲ, ಏನೋ ಸ್ವಲ್ಪ ತೊಗೊಂಡೆ ಪ್ರಾಪ್ಸ್ ಎಲ್ಲ ಸೇರಿ 6.5 ಆಯಿತು. ಮೈಕೆ 4000 ಅನಿಸುತ್ತೆ. ಹೌದು, ಅಷ್ಟಾಯಿತು. ನಾನು ಏನೇ ತೊಗೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ ನಿಮಗೆ, ಓಕೆನಾ. ಸೆಲ್ಫಿ ಸ್ಟಿಕ್ಕು ಮತ್ತು ಟ್ರೈಪಾಡು ಆ ಥರ ಎಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ಯೂಟ್ಯೂಬ್ ಇನ್ನೊಂದು ವೀಡಿಯೋ ಮಾಡ್ತೀನಲ್ವ, ಅದರಲ್ಲಿ ತೋರಿಸ್ತೀನಿ ಗೈಸ್. ವೀಡಿಯೋಸ್ ಎಲ್ಲ ಎಡಿಟ್ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೇನ್. ಆ್ಯಂಡ್ ಯಾ ಗೈಸ್, ಎಲ್ಲರೂ ಊಟ ಮಾಡಿ ಬೇಗ ಮಲ್ಕೊಳ್ಳಿ. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಸ್ಟೇ ಟ್ಯೂನ್ಡ್ ಗೈಸ್. Good night. Stay with me.